ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಸ್ಸಿ/ಎಸ್ಟಿ ಹಿಂದುಳಿದ ವರ್ಗಗಳ ಸೇವಾ ಸಮಿತಿ ಬೆಂಗಳೂರು ಇವರ ವತಿಯಿಂದ ಧಾರವಾಡ ಜಿಲ್ಲೆಯ ಪದಾಧಿಕಾರಿಗಳನ್ನು ಧಾರವಾಡದ ಸರ್ಕ್ಯೂಟ್ ಹೌಸ್ನಲ್ಲಿ ಆಯ್ಕೆ ಮಾಡಲಾಯಿತು. ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ಮಂಜುನಾಥ್ ಭೋಜಾ ಅವರು ಆಯ್ಕೆಯಾದರು. ಜೊತೆಗೆ ತಾಲೂಕು ಘಟಕ, ಗ್ರಾಮ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರಾದ ನಾಗರಾಜ್ ಕಟ್ಟಿಮನಿಯವರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು. ಧಾರವಾಡ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಭೋಜಾ ಅವರು ಮಾತನಾಡಿ, ನೊಂದವರ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು. ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ನೀಡಬೇಕು. ಈ ದೇಶದ ಉತ್ತಮ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೈಜೋಡಿಸೋಣ ಎಂದರು. ಅವರು ನೊಂದವರ ಧ್ವನಿಯಾಗಿ ಬಡವರ, ದೀನದಲಿತರ ಆಶಾಕಿರಣವಾಗಿ ಹೊರಹೊಮ್ಮಲಿ ಎಂಬುದು ನಮ್ಮ ಕರಾಳ ಸತ್ಯ ನ್ಯೂಸ್ ಅಭಿಲಾಷೆಯಾಗಿದೆ. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ಯಾಕಂದ್ರೆ ಕೈ ಕೂಡಿದ್ರೆ ಚಪ್ಪಾಳೆ ಹಾಕವ್. ಒಬ್ಬನ ಕಡೆ ಅಂತ ಇಲ್ಲ, ಹಂಗಿಲ್ಲ. ಸಂಘಟನೆ ಅಂದ್ರೆ ಒಂದು ಒಗ್ಗಟ್ಟಿರ್ಬೇಕು. ಒಬ್ಬನ ಯಾವನೋ ಬಂದಿಲ್ಲಪ್ಪ, ಯಾವ ಬಂದಿಲ್ಲ ಅಂತೇಳಿ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು, ಅವ ಬಂದಿಲ್ಲ ಅಂತ ನಾಯಕ್ ಬರ್ಬೇಕಂತ ಟೀಕೆ ಮಾಡೋದು ಬೇಡ. ಈಗ ಅವ್ರು ಗೊತ್ತಾಕೈತಿ, ನಾವು ಹೋಗಿಲ್ಲಪ್ಪ ಅಂತಂದ್ರೆ ಬಿಟ್ಟರೆ ಅವ್ನ ಬಗ್ಗೆ ನಾವೇನು ಮಾತಾಡೋಣ ಅನ್ನೋದು ಅವ್ನು ತಿಳ್ಕೊಂಡು ಅವ್ರು ಗೊತ್ತಾಕೈತೆ. ಅವ್ರು ನಾವು ಬರಬೇಕು, ನಾವು ಮಾಡಬೇಕು, ನನಗೊಂದು ಇದೈತೆ ಅಂತೇಳಿ. ಈಗ ನಾವು ಮುಂದೆ ಬರೋ ದಿನಗಳಲ್ಲಿ ಏನೈತಲ್ಲ ಸಂಘಟನೆ, ಇದು ಬರೀ ಧಾರವಾಡದಾಗ ಜಿಲ್ಲೆದಾಗ ಅಷ್ಟಲ್ಲ, ಆಡೋ ನಮ್ಮ ಕರ್ನಾಟಕದಾಗ ಫುಲ್ ಒಂದು ಹೆಸರು ಇದು ಆಗ್ಬೇಕು, ಒಂದು ಮಾದರಿ ಆಗ್ಬೇಕಂತೇಳಿ ನೀವು ಎಲ್ಲರೂ ಕಾರ್ಯಕರ್ತರಿಗಾತ ಸದಸ್ಯರಿಗಾತ ಅಂತೇಳಿ ಒಂದು ಹೇಳಿ ಒಂದು ಮಾತು ಮುಗಿಸ್ತೀವಿ.